ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತ್ಯಾಗರಾಜ್ ನಗರದಲ್ಲಿರುವಂತ ಪ್ರಸನ್ನ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಇತಿಹಾಸ ಏನು, ಇದು ಎಷ್ಟು ವರ್ಷದಿಂದ ಸ್ಥಾಪನೆಯಾಗಿತ್ತು, ಇದಕ್ಕೆ ಸ್ಥಾಪನೆಗೆ ಕಾರಣಕರ್ತರು ಯಾರ್ಯಾರು, ಆಮೇಲೆ ನಾಳೆ ನಾಡದ್ದು ಇಲ್ಲಿ ಕಲ್ಯಾಣೋತ್ಸವ ಎಲ್ಲ ನಡೀತಾ ಇದೆ. ಇದರ ಸಂಪೂರ್ಣ ಒಂದು ವಿವರವನ್ನ ಇಲ್ಲಿ ದೇವಸ್ಥಾನದ ಮುಖ್ಯಸ್ಥರಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ನಿಮ್ ದೇವಸ್ಥಾನದ ಒಂದು ಇತಿಹಾಸ ಹೇಳಿ ಸರ್. ನಮ್ಮ ದೇವಸ್ಥಾನದ ಇತಿಹಾಸ ಅಂದ್ರೆ ಸುಮಾರು 50 ವರ್ಷಗಳಿಂದ ಈ ದೇವಸ್ಥಾನ ಇದೆ. 50 ವರ್ಷದಿಂದ ಅಂದ್ರೆ ಸುಮಾರು 75ರಿಂದ ಇದೆ. ಆಗ ಬರೀ ಒಂದು ಚಿಕ್ಕ ಗುಡಿ ಮಾತ್ರ ಇತ್ತು, ಇಲ್ಲಿ ಮೇಲ್ಗಡೆ ಮೇಲ್ಚಾವಣಿ ಇತ್ತಷ್ಟೇ, ಇನ್ನೇನು ಇರ್ಲಿಲ್ಲ. ಒಂದು ಕಾಂಪೌಂಡ್ ಇತ್ತಷ್ಟೇ. 2000 ಇಸ್ವಿ 2000 ಇಸ್ವಿನಲ್ಲಿ ನಮ್ಮ ಅಧ್ಯಕ್ಷರಾದ ವೆಂಕಟಪ್ಪನವರು ಮತ್ತು ನಮ್ಮ ಕಾರ್ಯದರ್ಶಿಯಾದ ನಾಗರಾಜ್ರವರ ಮುಂದಾಳತ್ವದಲ್ಲಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ರು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ಇಲ್ಲಿ ಜನ ಯಾರು ಏನ್ ಅನ್ಕೊಂಡ್ರು ಅವ್ರ ಆಸೆ ನೆರವೇರುತ್ತೆ. ಎಲ್ಲ ಅವರಾಗ ಅವ್ರು ಬಂದು ಅತ್ಯಂತ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮ 25 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ಇನ್ನು ಮತ್ತೊಂದು ವಿಶೇಷ ಏನಂದ್ರೆ ಮೇಲ್ಗಡೆ 21 ಅಡಿ ದೊಡ್ಡ ಕೂತಿರೋ ಆಂಜನೇಯನ್ ಮಾಡಿದ್ವಿ. ಇದು ಸಾಮಾನ್ಯವಾಗಿ ನೀವು ನೋಡ್ಬೇಕಂದ್ರೆ ಎಲ್ಲೂ ಇಲ್ಲ. ನಿಂತಿರೋದು ಎಲ್ಲಾ ಕಡೆ ಇದೆ, ಕುಳಿತುಕೊಂಡಿರೋದು 21 ಅಡಿ ಆಂಜನೇಯ ಇರೋದು ಇಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. 21 ಅಡಿ ಕೂತಿರೋ ಆಂಜನೇಯ ಇರೋದು ಇಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲ ನಿಂತಿರೋದಿದೆ. ಇದು ಪ್ರಪ್ರಥಮವಾಗಿ ಇಲ್ಲೇ ನಾವು ಮಾಡಿದ್ದು. ಇದು ಪವರ್ಫುಲ್, ತುಂಬಾ ಚೆನ್ನಾಗಿದೆ. 25 ವರ್ಷದಿಂದನೂ ತುಂಬಾ ಹನುಮ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ 10,000ದಿಂದ 15,000 ಜನ ಸೇರ್ತಾರೆ. ನಾವು ಬಂದವ್ರಿಗೆಲ್ಲ ಲಾಡು ಪುಳಿಯೋಗರೆ ಪ್ರಸಾದ ಎಷ್ಟು ಜನ ಬಂದ್ರು ಇಲ್ಲಿ ದೇವಸ್ಥಾನದ ವತಿಯಿಂದ ಮಾಡ್ಕೊಳ್ತೀವಿ. ಭಕ್ತಾದಿನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮಗೆ ದೇಣಿಗೆ ಕೊಡ್ತಾರೆ. ಯಾಕಂದ್ರೆ ಅವ್ರ ಏನೇ ಅನ್ಕೊಂಡೋದ್ರು ಅವ್ರಿಗೆ ಎಲ್ಲ ಕೆಲಸ ಕಾರ್ಯ ನೆರವೇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ತುಂಬಾ ದೊಡ್ಡದು ಇಲ್ಲಿದು. ಈಗ ಸುಮಾರು 1 ವರ್ಷದಿಂದ ಪ್ರತಿ ಮಂಗಳವಾರ ದೇವಸ್ಥಾನದ ವತಿಯಿಂದ 400ರಿಂದ 500 ಜನಕ್ಕೆ ಅನ್ನದಾನದ ಕಾರ್ಯಕ್ರಮ ಅನ್ಕೊಂಡಿದೀವಿ. ಯಾರೇ ಹುಟ್ಟುಹಬ್ಬ ಆಗ್ಲಿ, ವಿವಾಹ ವಾರ್ಷಿಕೋತ್ಸವ ಆಗ್ಲಿ ಬಂದು ಬಳಸ್ತಾರೆ. 3,500 ರೂಪಾಯಿ ಕೊಟ್ಟು ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. 1 ವರ್ಷದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಭಕ್ತಾದಿಗಳು ಅದೇ ರೀತಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾಳೆ ಕಲ್ಯಾಣೋತ್ಸವ ಇಟ್ಕೊಂಡಿದೀವಿ. ಎಲ್ಲ ನಮ್ಮ ಸೀತಾರಾಮ ಕಲ್ಯಾಣೋತ್ಸವ ನಮ್ಮ ಮಹಿಳಾ ಸಂಘದವರಿಂದ ಏರ್ಪಡಿಸಿದ್ದಾರೆ. ದುರ್ಗಾ ಶಕ್ತಿ ಮಹಿಳಾ ಸಂಘ ಅಂತ ಇಲ್ಲಿ ನಮ್ಮ ಭೈರಪ್ಪ ಬ್ಲಾಕ್ ಅಲ್ಲಿ ಇದೆ, ಅವರು ಏರ್ಪಡಿಸಿದ್ದಾರೆ. ನಾಳೆ ಅತ್ಯಂತ ವಿಜೃಂಭಣೆಯಿಂದ ಅನ್ನದಾಸೋಹ ಎಲ್ಲ ನಡೆಯುತ್ತೆ, 2 ದಿವಸ ಕಾರ್ಯಕ್ರಮ. ಇನ್ನು ಈ ದೇವಸ್ಥಾನಕ್ಕೆ ಹೆಚ್ಚಿನ ಜನಪ್ರಿಯತೆ ಸಿಗ್ಲಿ ಅಂತ ನಮ್ಮೆಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಅಂದ್ರೆ ಆಂಜನೇಯ ಸ್ವಾಮಿ ಅಂದ್ರೆ ವಿಶೇಷತೆ ಅಂದ್ರಲ್ಲ, ಅದು ಎಷ್ಟು ಕೂತಿರೋ ಆಂಜನೇಯ ಸ್ವಾಮಿ, ಅದು ಇದನ್ನ ಮೂಲ ಸ್ಥಾಪನೆ ಮಾಡಿದವ್ರು ಯಾರು? ಮೂಲ ಸ್ಥಾಪನೆ ಅಂದ್ರೆ ಹಿಂದೆ ಒಂದು 50 ವರ್ಷದಲ್ಲಿ ಇಲ್ಲಿ ಚಿಕ್ಕದಾಗಿ ವಿಗ್ರಹ ಸ್ಥಾಪನೆ ಮಾಡಿದ್ರು. ಸುಮಾರು ಜನ ಇಲ್ಲಿ ಇದ್ರು, ಅಳುಬ್ರು. ಶ್ರೀರಾಮ್ ಲಾಯ್ಡು ಅಂತ ಇದ್ರು, ವೆಂಕಟಪ್ಪ ಅವರು ಇವರು ಇದ್ರು. ಇವರೆಲ್ಲ ಅಳುಬ್ರು ಇಲ್ಲಿ ಮಾಡಿದ್ರು. ಆಮೇಲೆ ಇದನ್ನ ಅಭಿವೃದ್ಧಿ ಮಾಡಿದ್ಮೇಲೆ ಎಲ್ಲಾರು ಸೇರ್ಕೊಂಡು ಇವರ ವೆಂಕಟಪ್ಪ ಅವರು ಮತ್ತು ನಾಗರಾಜ್ ಅವರ ಮುಂದಾಳತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಭಿವೃದ್ಧಿ ಆಯ್ತು. ಪಕ್ಕದಲ್ಲೂ ಜಾಗ ತಗೊಂಡು ಮೇಲ್ಗಡೆ ಎಲ್ಲ ಈ ತರ ಬೃಹತ್ ಆಕಾರವಾಗಿ ಬೆಳೆದಿದೆ. ಇದರಿಂದ ಸಮಾಜ ಸೇವೆ ಕಾರ್ಯಗಳು ನಡೀತಾ ಇದೆ ಈ ದೇವಸ್ಥಾನದ ವತಿಯಿಂದ. ಅಂದ್ರೆ ಈಗ ನೀವು ಒಂದು ಯಾವ್ದೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ಒಂದು ಫಂಡ್ ಅಂತ ಅದನ್ನ ಹೆಂಗ್ ಕಲೆಕ್ಟ್ ಮಾಡ್ತೀರಾ ಸರ್? ಫಂಡ್ ಅಂದ್ರೆ ನಾವು ಇವಾಗ ನೋಡಿ RO ಪ್ಲಾಂಟೇಶನ್ ಹಾಕಿದೀವಿ, 5 ರೂಪಾಯಿ ಕಾಯಿನ್ ನೀರ್ ಹಾಕಿದೀವಿ. ದೇವಸ್ಥಾನದ ವತಿಯಿಂದ ಬೋರ್ವೆಲ್ ಹಾಕ್ಸಿದ್ವಿ, ಒಳ್ಳೆ ನೀರ್ ಸಿಕ್ಕಿದೆ. ಅದಕ್ಕೆ 5 ರೂಪಾಯಿ ಕಾಯಿಂದು ನೀರಿಂದು ಪ್ಲಾಂಟೇಶನ್ ಇದೆ. ಆಮೇಲೆ ಮೇಲ್ಗಡೆ ಒಂದು ಸಣ್ಣದಾಗ ಹಾಲ್ ಮಾಡಿದೀವಿ, ಅದನ್ನ ಬಾಡಿಗೆ ಕೊಡ್ತೀವಿ. ಸಣ್ಣ ಪುಟ್ಟ ಮುಂಜಿ ನಾಮಕರಣ ಕಾರ್ಯಕ್ರಮಕ್ಕೆ, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಅದರಿಂದ ಬರೋ ಫಂಡ್ ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 1999ರಲ್ಲಿ ವೆಂಕಟಪ್ಪ ಅವರು ನಮ್ಮ ಇನ್ಚಾರ್ಜ್ ಕೊಟ್ಟರು. ದೇವಸ್ಥಾನ ಕಟ್ಟೆ ಮುಂದೆ ಚಿಕ್ಕದಾಗಿತ್ತು. ಅವ್ರು ನಮ್ಮ ಇನ್ಚಾರ್ಜ್ ಕೊಟ್ಟ ಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ವೇಣುಗೋಪಾಲ್ ಅಂದ್ಬಿಟ್ಟು, ರವಿಚಂದ್ರ ರೆಡ್ಡಿ, ವೈಟಿ ಭಾಸ್ಕರ್, ಕರುಣಾಕರ್ ಎಲ್ಲ ಸೇರ್ಬಿಟ್ಟು, ವೈಟಿ ವೆಂಕಟೇಶ್, ಮಂಜುನಾಥ್ ಎಲ್ಲ ಸೇರ್ಬಿಟ್ಟು ಒಂದು 15 ಜನ ಯೂತ್ಸ್ ಸೇರಿ ಒಂದು ಸಂಘಟನೆ ಮಾಡಿ ಲೋಕಲ್ ಇಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಕಲೆಕ್ಟ್ ಮಾಡಿ ಇಷ್ಟು ಬೃಹತವಾಗಿ ಕಟ್ಟಿದೀವಿ. ಮೇಲ್ಗಡೆ 21 ಅಡಿ ದೊಡ್ಡ ಆಂಜನೇಯ ಅಂತ ಮಾಡಿದ್ವಿ. ಯಾಕೆ ಸೌತ್ ಅಲ್ಲಿ ದೊಡ್ಡ ಗಣೇಶ ಇದೆ, ದೊಡ್ಡ ಬಸವ ಇದೆ, ಅದಕ್ಕೆ ದೊಡ್ಡ ಆಂಜನೇಯ ಅಂತ ಹೆಸರು ಹೇಳಿ ದೊಡ್ಡ ಆಂಜನೇಯ ಹೆಸರು ಇಟ್ಟಿದೀವಿ.
ಇದೇನು ಪ್ರಸನ್ನ ದೊಡ್ಡ ಆಂಜನೇಯ ಅಂತ. ಮೇಲ್ಗಡೆ 20 ಅಡಿ ಆನೆ ಇದೆ, ನೀವು ಅಲ್ಲಿ ಹೋದ್ರೆ ಕಾಣುತ್ತೆ. ಮೇಲ್ಗಡೆ ಅಂದ್ರೆ ಗೋಪುರನ ಸರ್? ಇಲ್ಲ, ಗೋಪುರ ಬದಲು ನಾವು ಎಲ್ಲಾ ಕಡೆ ಗೋಪುರ ಇರ್ತಾ ಇತ್ತು. ನನ್ನ ಮನ್ಸಿಗೆ ಯಾಕೋ ಗೋಪುರ ಬೇಡ ಅಂತ ಆಂಜನೇಯ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಆಂಜನೇಯನ ಕೂಡಿಸ್ಬಿಟ್ಟಿದ್ದೀರಾ? ಆಂಜನೇಯ ಕೂರಿಸಿದೀವಿ. ಓಕೆ ಓಕೆ, ನಾನ್ ನೋಡ್ತೀನಿ, ಮೇಲ್ ಹೋಗಿ ನೋಡ್ತೀನಿ. ಈ ತರ ಇದೆ. ನೋಡ್ತೀನಿ ನಾನು ಮೇಲ್ ಹೋಗಿ ನೋಡ್ತೀನಿ. ವಿಶೇಷತೆ ಏನ್ ಸರ್? ಅಂದ್ರೆ ನಿಮ್ಮ ಪ್ರತಿ ಶನಿವಾರ 1000 ಜನ ಭಕ್ತರು ಬರ್ತಾರೆ. ಅವ್ರು ಅನ್ಕೊಂಡಾಗಿದೆ ಅಂದ್ಬಿಟ್ಟು ಅವರೇ ಅನ್ನದಾಸಕ್ಕೆ ಅನ್ನ ಬೆಲ್ಲ ತಂದು ಕೊಡ್ತಾರೆ, ಸಕ್ಕರೆ ತಂದು ಕೊಡ್ತಾರೆ, ಎಲ್ಲ ತುಂಬಾ ಇತ್ತು. ಅದರಿಂದ ಪ್ರತಿ ಮಂಗಳವಾರ ಅನ್ನದಾನ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಮಂಗಳವಾರ ತುಂಬಾ ಚೆನ್ನಾಗಿ ಎಲ್ಲ ಎಲ್ಲ ಹುಡುಗ ಸಹಕಾರ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದೆ. ಓಕೆ, ಈಗ ನಾಳೆ ಏನೋ ವಿಶೇಷವಾದ? ನಾಳೆ ಸೀತಾರಾಮ ವಿಗ್ರಹ ತಂದಿದೀವಿ. ಅಂದ್ರೆ ಈ ದಿವಸ ನಮ್ಮಲ್ಲಿ ಇರ್ಲಿಲ್ಲ, ವಿಗ್ರಹ ಮಾಡಿಸಿದೀವಿ. ಅಲ್ಲೇ ಇದ್ರೆ ಉದ್ಘಾಟನೆ ನಾಳೆ ಉದ್ಘಾಟನೆ ಆಗುತ್ತೆ. ನಾಳೆ ಬೆಳಗ್ಗೆ ಉದ್ಘಾಟನೆ ಮಾಡಿ ಕಲ್ಯಾಣೋತ್ಸವ ಸ್ಟಾರ್ಟ್ ಮಾಡಿ ನಾಡಿದ್ದು ಪಟ್ಟಾಭಿಷೇಕ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ತ್ಯಾಗರಾಜನಗರದ ಪ್ರಸನ್ನ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಾಳೆ ಶ್ರೀರಾಮ ಸೀತಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ತಮ್ಮ ಹೆಸರು ಸರ್? ನಾನು ಮಲ್ಲಿಕಾರ್ಜುನ್ ಅಂತ. ಇದು ನನ್ನ ಕುಟುಂಬ. ಇವತ್ತು ನಮ್ಮ ಚಿಕ್ಕಮ್ಮ ಅವರ ಬರ್ತ್ಡೇ ಇತ್ತು, ಹಾಗಾಗಿ ಅವರ ನೆನಪಿನಲ್ಲಿ ಇವತ್ತು ಅನ್ನದಾನಕ್ಕೆ ನಮ್ಮ ಕುಟುಂಬದವರು ಕೊಟ್ಟಿದ್ರು. ಇವತ್ತೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದೀವಿ. ಈ ದೇವಸ್ಥಾನ ಹೆಚ್ಚು ಕಮ್ಮಿ 45-50 ವರ್ಷದಿಂದ ಈ ಪ್ರಸನ್ನ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಳೀತಾ ಬಂದಿದೆ. ಒಂದು ಪುಟ್ಟ ಆಂಜನೇಯ ಮೂರ್ತಿ ಸಿಗೋದ್ರ ಒಂದಿಗೆ ಆಗಿನ ಹಿರಿಯರು ಒಂದು 20 ಜನ 30 ಜನದ ಆಸಕ್ತಿಯೊಂದಿಗೆ ಬೆಳೆದ ದೇವಸ್ಥಾನ ಇವತ್ತು ಸಾವಿರಾರು ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಅವ್ರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಮಾಡುವಂತ ಪ್ರಸಿದ್ಧಿಯನ್ನ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಂದಿದೆ. ವರ್ಷಕ್ಕೊಂದ್ಸಲ ಹನುಮ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಆಮೇಲೆ ರಾಮನವಮಿಯನ್ನ ಅದ್ದೂರಿಯಾಗಿ ಮಾಡ್ತಾರೆ. ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳು. ಇತ್ತೀಚೆಗೆ ಒಂದು ಮಹಿಳಾ ಸಂಘ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ಆ ಮಹಿಳಾ ಸಂಘದವರು ನಾವು ಹೋದ ವರ್ಷ ಸೀತಾರಾಮ ಕಲ್ಯಾಣ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಏನು ಅಂದ್ರೆ ಇದರಲ್ಲಿ ಅಯೋಧ್ಯೆನಲ್ಲಿ ದೇವಸ್ಥಾನ ಓಪನ್ ಆಗಿದ್ದು ಜನವರಿ 21ನೇ ತಾರೀಕು. ಆ ನೆನಪಿಗೋಸ್ಕರ ಹೋದ ವರ್ಷ ಮಾಡಿದ್ರು. ಈ ವರ್ಷ ಅವ್ರು ಎಲ್ಲ ಒಂದಷ್ಟು ಜನ ಸೇರಿ 4 ವಿಗ್ರಹಗಳು, ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ, ಅಷ್ಟೂ ವಿಗ್ರಹಗಳನ್ನ ಹೆಚ್ಚು ಕಮ್ಮಿ 5 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಆ ವಿಗ್ರಹಗಳನ್ನ ತಯಾರಿಸಿ ನಾಳೆ ಮೊದಲ ಬಾರಿಗೆ ದೇವಸ್ಥಾನದೇ ಆಸ್ತಿಯಾದ ವಿಗ್ರಹಗಳನ್ನಿಟ್ಟು ಸೀತಾರಾಮ ಕಲ್ಯಾಣ ಕಾರ್ಯಕ್ರಮವನ್ನು ನಾಳೆ ನಾಡಿದ್ದು ಆಯೋಜಿಸಿದ್ದಾರೆ. ಈ ಅನ್ನದಾನದ ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ, 1 ವರ್ಷಕ್ಕೆ ಮುಂಚೆ ಎಲ್ಲಾ ತ್ಯಾಗರಾಜನಗರದ ಒಂದಷ್ಟು ದೇವಸ್ಥಾನಗಳಲ್ಲಿ ಒಂದೊಂದು ದಿವಸ ಅವರ ಅನುಕೂಲವಾದ ದಿನಗಳಲ್ಲಿ ಊಟದ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಇಲ್ಲಿ ದೇವಸ್ಥಾನದ ಒಂದಷ್ಟು ಜನ ಸದಸ್ಯರು, ಟ್ರಸ್ಟಿಗಳೆಲ್ಲ ಸೇರಿ ನಮ್ಮ ದೇವಸ್ಥಾನದಲ್ಲೂ ಯಾವ ತರ ಒಂದ್ ದಿವಸ ಮಾಡ್ಬೇಕು ಅಂದಾಗ ಮಂಗಳವಾರ ಸೂಕ್ತವಾದ ದಿನ, ಬೇರೆ ಬೇರೆ ಎಲ್ಲಾ ದಿವಸಗಳನ್ನು ಮಾಡ್ತಾರೆ, ಮಂಗಳವಾರ ಯಾರು ಮಾಡ್ತಿಲ್ಲ, ನಾವು ಮಾಡೋಣ ಅಂತೇಳಿ ಅದನ್ನ ಸುಮ್ಮನೆ ಒಂದು ಚರ್ಚೆನಲ್ಲಿ ಶುರುವಾದ ಕಾರ್ಯಕ್ರಮ. ನಮ್ಮ ಸಿದ್ಧಲಿಂಗೇಶ್ವರ ಟೆಂಟ್ ಹೌಸ್ ನಂಜಪ್ಪ ಅಂತಿದ್ದಾರೆ, ಅವರ ಸ್ವತಃ ಹಿತಾಸಕ್ತಿಯಿಂದ ಬಹುಶಃ ಈ ಅನ್ನದಾನಕ್ಕೆ ಸಂಬಂಧಪಟ್ಟ ಎಲ್ಲಾ ಪಾತ್ರೆ ಮತ್ತೆ ಏನು ಅನ್ನದಾನಕ್ಕೆ ವ್ಯವಸ್ಥೆಗೆ ಬೇಕೋ ಎಲ್ಲವನ್ನು ಅವ್ರು ಸ್ಪಾನ್ಸರ್ ಮಾಡಿ ಈ ಅನ್ನದಾನ ಕಾರ್ಯಕ್ರಮ ಮಾಡ್ಲೇಬೇಕು ಅನ್ನೋ ಇಂಟೆನ್ಷನ್ ಇಂದ ಅವ್ರು ಶುರು ಮಾಡಿಸಿದ ಕಾರ್ಯಕ್ರಮ. ಅದ್ರ ಜೊತೆಗೆ ದೇವಸ್ಥಾನದ ಮುಖ್ಯಸ್ಥರಾದ ನಮ್ಮ ನಾಗರಾಜ್ ಅವರು ಹಾಗೂ ಇನ್ನು ಬಹಳಷ್ಟು ಜನರ ಆಸಕ್ತಿಯಿಂದ 1 ವರ್ಷದಿಂದ ಪ್ರತಿ ಮಂಗಳವಾರ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಏನು ಅಂದ್ರೆ ಯಾರೇ ಸದಸ್ಯರು ಅಥವಾ ಬೇರೆ ಯಾರೇ ಭಕ್ತರು ಅವ್ರ ಮನೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ, ಊಟದ ಹಬ್ಬ ಆಗಿರ್ಬೋದು, ಡೆತ್ ಆನಿವರ್ಸರಿ ಆಗಿರ್ಬೋದು, ಅಥವಾ ವೆಡ್ಡಿಂಗ್ ಆನಿವರ್ಸರಿ ಆಗಿರೋದು, ಅದು ಸವಿ ನೆನಪಿಗೆ ಒಬ್ಬ ಮನೆಯಿಂದ 3,500 ರೂಪಾಯಿ ಒಬ್ರು ಊಟದ ಇದಕ್ಕೆ ಕಾರ್ಯಕ್ರಮ ಕೊಡ್ಬೋದು. ಅಷ್ಟೇ 3,500 ಕೊಟ್ಬಿಟ್ರೆ ಆಗೋಯ್ತು. ಒಬ್ರು 3,500 ಕೊಡ್ಬೋದು. ಇಲ್ಲಿ ಏನು ಅಂದ್ರೆ ಒಬ್ರೇ ಕೊಟ್ಟಿದ್ರು ಇವತ್ತೇನ್ ಈ ಕಾರ್ಯಕ್ರಮ ನೋಡಿದ್ರ ಅದೇ ವಿಜೃಂಭಣೆಯಿಂದ ನಡೆಯುತ್ತೆ. 10 ಜನ ಕೊಟ್ರು ಇದೇ ವಿಜೃಂಭಣೆಯಿಂದ ನಡೆಯುತ್ತೆ. 1 ವರ್ಷದಿಂದ ಪ್ರತಿ ಮಂಗಳವಾರ ತಪ್ಪದೆ ಈ ಕಾರ್ಯಕ್ರಮ ನಡೀತಿದೆ. ಅದು ಆಂಜನೇಯನ ಆಶೀರ್ವಾದ, ಈ ತ್ಯಾಗರಾಜನಗರದ ಭಕ್ತರ ಇದು ಶಕ್ತಿ. ಯಾರು ಬಹುಶಃ 1 ವಾರ ಯಾರು ಕೊಡದೆ ಹೋದ್ರು ಕೂಡ ಇದೇ ವಿಜೃಂಭಣೆಯಿಂದ ಅನ್ನದಾನ ನಡೆಯುತ್ತೆ. ಇದು ಈ ದೇವಸ್ಥಾನದ ವೈಶಿಷ್ಟ್ಯ. ಅವತ್ ಯಾರು ಸ್ಪಾನ್ಸರ್ ಇಲ್ಲ ಅಂದ್ರೂ, ಯಾರು ಕೊಡ್ಲಿಲ್ಲ ಅಂದ್ರೂ ಇಷ್ಟೇ ಜನ 400 ಜನ ಊಟ ಮಾಡ್ತಾರೆ.
ಇದೇ ವೈಭವ, ವಿಜೃಂಭಣೆ, ಇದೇ ವೈಭವ ಪ್ರತಿ ಮಂಗಳವಾರ ಇರುತ್ತೆ. ಅಂದ್ರೆ ಇದು ಈ ಏರಿಯಾದಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಒಂದೊಂದು ದಿನ ಇಟ್ಕೊಂಡ್ರೆ ಬಡವ್ರಿಗೆ ಆ ಊಟ ಸಿಗದೆ ಇದ್ದವರು ಒಂದ್ ರೌಂಡ್ ನಾವು ತ್ಯಾಗರಾಜನಗರ ರೌಂಡ್ ಹಾಕಿದ್ರೆ ಸಾಕು, ಅವತ್ತೆಲ್ಲ ಅವ್ರ ಹೊಟ್ಟೆ ತುಂಬಾ ಪ್ರಸಾದ ಸಿಗುತ್ತೆ. ಇಲ್ಲ, ನಮ್ಮ ಇಂಟೆನ್ಷನ್ ಬರೀ ಊಟ ಇಲ್ದಿರೋರು ಬಡವರೇ ಬಂದ್ ಮಾಡ್ಬೇಕು ಅಂತ ಏನಿಲ್ಲ. ನೀವು ಈ ಕಾರ್ಯಕ್ರಮದ ಆರಂಭದಿಂದ ಅಬ್ಸರ್ವ್ ಮಾಡಿರ್ಬೇಕು, ಎಲ್ಲಾ ವರ್ಗದ ಜನ ಆಂಜನೇಯ ಸ್ವಾಮಿ ಪ್ರಸಾದ ಅನ್ನೋ ಒಂದು ಭಕ್ತಿ ಭಾವದಿಂದ ಬಂದು ಊಟ ಮಾಡ್ತಾರೆ ಹೊರತು, ಅಥವಾ ನಾವ್ ಯಾರು ಬರೀ ಬಡವರು ಮಾತ್ರ ಊಟ ಹಾಕ್ತಿದ್ವಿ ಬೇರೆಯವರಲ್ಲಿ ಬರುವ ಆ ರಿಸ್ಟ್ರಿಕ್ಷನ್ ಯಾವ್ದು ಇಲ್ಲ. ಆಂಜನೇಯನ ಪ್ರಸಾದ ಯಾರು ಬೇಕಾದ್ರೂ ಬರ್ಬೋದು, ಯಾವ ವರ್ಗದವ್ರು ಬೇಕಾದ್ರೂ ಬರ್ಬೋದು, ಬಂದು ಮನಸ್ಸೋ ಇಚ್ಛೆ ತೃಪ್ತಿಯಾಗಿ ಊಟ ಮಾಡಿ ಹೋಗ್ಬೋದು. ಇಲ್ಲಿ ಯಾವುದೇ ಜಾತಿ ಮತ ಪಂಥ ಅದು ಯಾವ್ದಕ್ಕೂ ಅವಕಾಶನೇ ಇಲ್ಲ ಇಲ್ಲಿ. ಬರೀ ಆಂಜನೇಯ ದೇವರು, ಪ್ರೀತಿ, ಭಕ್ತಿ ಅಷ್ಟೇ ಅಷ್ಟೇ. ಅಷ್ಟೇ. ಒಳ್ಳೇದಾಗ್ಲಿ ಸರ್ ನಿಮ್ ಕುಟುಂಬಕ್ಕೆ, ಹಾಗೆ ವರ್ಷ ವರ್ಷ ನಿಮ್ಮಿಂದ ಇನ್ನೂ ಹೆಚ್ಚು ಹೆಚ್ಚು ಅನ್ನದಾನ ಆಗ್ಲಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.